ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಂಗಳೂರಲ್ಲಿ ಈ ಮುಂಗಾರು ಪೂರ್ವ ಮಳೆಯ ಅವಾಂತರ ಎಷ್ಟೆಲ್ಲ ಆಗಿತ್ತು ಅಂತಂದರೆ ಅನೇಕ ಕಡೆಗಳಲ್ಲಿ ಅನೇಕ ಅವಾಂತರಗಳಾಗಿದೆ. ಒಂದು ಕಡೆಯಲ್ಲಿ ಆಲಿಕಲ್ಲು ಮಳೆ ರಾಜಧಾನಿಯ ಜನರು ತತ್ತರಿಸಿದ್ದಾರೆ. ಮಳೆಗೆ ಅನೇಕ ಕಡೆಗಳಲ್ಲಿ ಬೃಹದಾಕಾರದ ಮರಗಳು ಕೂಡ ಧರೆಗುರುಳಿದೆ. ಕಾರಿನ ಮೇಲೆ ಮರ ಬಿದ್ದಿದೆ, ಕಾರು ಜಖಂ. ರಾಜಾಜಿನಗರದ ಮೋದಿ ಆಸ್ಪತ್ರೆಯ ಬಳಿ ನಡೆದಿರುವಂತಹ ಘಟನೆ ಇದು. ಮಳೆ ಬಂತು ಅಂತಂದರೆ ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು ಕಳೆದ ಬಾರಿಯೂ ಕೂಡ ನಡೆದಿತ್ತು, ಅದರ ಹಿಂದಿನ ಬಾರಿಯೂ ಕೂಡ ನಡೆದಿತ್ತು. ಈಗಲೂ ಅಂಥದ್ದೇ ಒಂದು ಘಟನೆ ನಡೆದಿದೆ. ರಾಜಾಜಿನಗರದ ಮೋದಿ ಹಾಸ್ಪಿಟಲ್ ಹತ್ರ ನಡೆದಿರುವಂತಹ ಘಟನೆ ಇದು. ವಿಪರೀತ ಗಾಳಿ ಮಳೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಆ ಗಾಳಿ ಮಳೆಗೆ ಮರ ಬಿದ್ದಿದೆ, ಕಾರ್ ಮೇಲೆ ಮರ ಬಿದ್ದಿದೆ. ಇಡೀ ಕಾರು ಕಂಪ್ಲೀಟ್ ಆಗಿ ಜಖಮ್ ಆಗಿರೋ, ಮರ ಬಿದ್ದ ಪರಿಣಾಮ ಎರಡೂ ರಸ್ತೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ. ಇನ್ನು ಮಳೆ ಬೀಳ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಮರ ಬೀಳುವಂಥ ದೃಶ್ಯವೂ ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು. ಅದನ್ನು ಗಮನಿಸಿದ್ರಿ. ಇಡೀ ಕಾರು ಹೇಗೆ ಜಖಮ್ಗೊಂಡಿದೆ ನೋಡಿ. ಇಡೀ ಕಾರಿನ ಮೇಲೆ ಬೃಹದಾಕಾರದ ಮರ ಬಿದ್ದಿರೋದು. ಸುಮಾರು ಒಂದು 6:30 ಆ ಟೈಮಲ್ಲಿ ಇಲ್ಲಿ ತುಂಬಾ ಜೋರ ಗಾಳಿ ಬಂದು ಮಳೆ ಬಂದು ಫುಲ್ ಗಾಡಿ ಮೇಲೆಲ್ಲ ಮರ ಎಲ್ಲ ಬಿತ್ತು. ಈ ಕಡೆ ಇಲ್ಲೊಂದು ಕಾರು ಮತ್ತೆ ಆ ಕಡೆ ಒಂದೆರಡು ಆಟೋ, ಅಪ್ಪೆ ಆಟೋ, ಪ್ಯಾಸೆಂಜರ್ ಆಟೋ ಎಲ್ಲಾರ ಮೇಲೆ ಬಿದ್ದಿದೆ. ಒಂದು ಲೈಟ್ ಕಂಬ ಬಿತ್ತು. ಆಮೇಲೆ ಪ್ಯಾಸೆಂಜರ್ ಆಟೋದಲ್ಲಿ ಇದ್ದವರು ಒಂದಿಬ್ರು ಡ್ರೈವರ್ಗೆ ಮತ್ತೆ ಇನ್ನೊಂದಿಬ್ರು ತಲೆಗೆ ಏಟಾಗಿತ್ತು. ಅವರು ಹೋಗಿದ್ದಾರೆ, ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಷ್ಟೇ. ಇನ್ ಯಾರಿಗೇನು ಏಟಾಗಿಲ್ಲ. ಇಲ್ಲೊಂದು ಕಾರ್ ಮೇಲೆ ತುಂಬಾ ಮರ ಬಿದ್ದಿದೆ ದೊಡ್ಡದಾಗಿ, ಬಟ್ ಇದು ಅಷ್ಟೇನಾಗಿಲ್ಲ. ಇದು ಅವ್ರ ಡ್ರೈವರ್ ಸೇಫ್ ಆಗಿದ್ದಾರೆ, ಅವರು ಅಷ್ಟೇ, ಇನ್ನೇನಿಲ್ಲ. ಸುಮಾರು ಒಂದು 6:30 ಆ ಟೈಮಲ್ಲಿ ಇಲ್ಲಿ ತುಂಬಾ ಜೋರ ಗಾಳಿ ಬಂದು ಮಳೆ ಬಂದು ಫುಲ್ ಗಾಡಿ ಮೇಲೆಲ್ಲ ಮರ ಎಲ್ಲ ಬಿತ್ತು. ಈ ಕಡೆ ಇಲ್ಲೊಂದು ಕಾರು ಮತ್ತೆ ಆ ಕಡೆ ಒಂದೆರಡು ಆಟೋ, ಅಪ್ಪೆ ಆಟೋ, ಪ್ಯಾಸೆಂಜರ್ ಆಟೋ ಎಲ್ಲಾರ ಮೇಲೆ ಬಿದ್ದಿದೆ. ಒಂದು ಲೈಟ್ ಕಂಬ ಬಿತ್ತು. ಆಮೇಲೆ ಪ್ಯಾಸೆಂಜರ್ ಆಟೋದಲ್ಲಿ ಇದ್ದವರು ಒಂದಿಬ್ರು ಡ್ರೈವರ್ಗೆ ಮತ್ತೆ ಇನ್ನೊಂದಿಬ್ರು ತಲೆಗೆ ಏಟಾಗಿತ್ತು. ಅವರು ಹೋಗಿದ್ದಾರೆ, ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಷ್ಟೇ. ಇನ್ ಯಾರಿಗೇನು ಏಟಾಗಿಲ್ಲ. ಇಲ್ಲೊಂದು ಕಾರ್ ಮೇಲೆ ತುಂಬಾ ಮರ ಬಿದ್ದಿದೆ ದೊಡ್ಡದಾಗಿ, ಬಟ್ ಇದು ಅಷ್ಟೇನಾಗಿಲ್ಲ. ಇದು ಅವ್ರ ಡ್ರೈವರ್ ಸೇಫ್ ಆಗಿದ್ದಾರೆ, ಅವರು ಅಷ್ಟೇ, ಇನ್ನೇನಿಲ್ಲ. ರಾತ್ರಿ ಸುರಿದಂಥ ಮಳೆ, ವಿಪರೀತ ಮಳೆ, ಮರ ಬಿದ್ದಿದೆ ಒಂದು ಕಡೆ. ಮೋದಿ ಹಾಸ್ಪಿಟಲ್ ರೋಡ್ ಅದು. ಎರಡೂ ಕಡೆಯಲ್ಲೂ ಕೂಡ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇಡೀ ಸಂಚಾರ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಒಂದು ಸ್ವಲ್ಪ ಸಮಯದ ಕಾಲ. ಆ ನಂತರ ಮರ ತೆರವು ಮಾಡಿದ ನಂತರವಷ್ಟೇ ಅಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿರೋದು. ವಿದ್ಯುತ್ ಕಂಬ ಅನೇಕ ಕಡೆಗಳಲ್ಲಿ ಬಿದ್ದಿದೆ, ಅನೇಕ ಕಡೆಗಳಲ್ಲಿ ಮರ ಬಿದ್ದು ಇಂಥ ಅವಾಂತರಗಳಾಗಿದೆ. ಆ ಮರ ಬೀಳುವಂಥ ದೃಶ್ಯ ಕೂಡ ಗಮನಿಸ್ತಾ ಇದ್ದೀವಿ. CC ಕ್ಯಾಮ್ರಾದಲ್ಲಿ ಆ ಫುಟೇಜ್ ಕ್ಯಾಪ್ಚರ್ ಆಗಿದೆ ನೋಡಿ, ಮರ ಬೀಳುವಂಥ ದೃಶ್ಯ. ಇಡೀ ಮರ ಸಡನ್ನಾಗಿ ಅಲ್ಲಿ ನಿಂತಂಥ ಕಾರಿನ ಮೇಲೆ ಬೀಳುತ್ತೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂಥ ಮಾಹಿತಿ ಇದೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಆಟೋಗಳು ಕೂಡ ಇತ್ತು ಅನ್ನೋದನ್ನು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು. ಆಟೋ ಇತ್ತು, ಆಟೋದ ಮೇಲೂ ಕೂಡ ಸ್ವಲ್ಪ ಬಿದ್ದಿದೆ. ಅದರಲ್ಲಿದ್ದಂಥ ಪ್ರಯಾಣಿಕರು, ಅದರ ಜೊತೆಯಲ್ಲಿ ಡ್ರೈವರು, ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂಥದ್ದನ್ನು ಅಲ್ಲೇ ಇದ್ದಂಥ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು. ಕಾರು, ಬೈಕ್ಗಳೆಲ್ಲವೂ ಕೂಡ ಜಖಮ್ ಅಲ್ಲಿ ನಿಲ್ಲಿಸಿದ್ದು. ಸೇಫ್ ಅಂತ ಮನೆ ಪಕ್ಕದಲ್ಲೋ ಅಥವಾ ಯಾವುದೋ ಅಂಗಡಿ ಪಕ್ಕದಲ್ಲೋ ನಿಲ್ಲಿಸಿ ಹೋಗಿರ್ತಾರೆ ಮಳೆ ಬಂದಂಥ ಸಂದರ್ಭದಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮರಗಳು ಬೀಳ್ತಾ ಇರೋದನ್ನು ಗಮನಿಸಿದ್ರೆ ಎಲ್ಲೇ ನಿಲ್ಲಿಸಿದ್ರೂ ಕೂಡ ಸೇಫ್ ಅಲ್ವೇನೋ ಅನ್ನುವಂಥ ರೀತಿಯಲ್ಲಿ ಭಾಸವಾಗುತ್ತೆ. ಆ ನಂತರದಲ್ಲಿ ಈ ಮರ ತೆರವು ಕೂಡ ಮಾಡಲಾಗಿದೆ. ರಸ್ತೆಯುದ್ದಕ್ಕೂ ಬಿದ್ದಿದ್ದರಿಂದ ಅಲ್ಲಿ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಬೆಂಗಳೂರಿನಾದ್ಯಂತ
ಸಂಜೆ ಸುರಿದ ಮಳೆಗೆ ಬೆಂಗಳೂರಿನಾದ್ಯಂತ ಮರಗಳು ದೊಡ್ಡ ದೊಡ್ಡ ಮರಗಳೇ ದರಶಾಹಿಗಳಾಗಿದೆ. ಅಂದ್ರೆ ಆ ಒಂದು ಮರಗಳು ಉರುಳಿರುವಂತಹ ಪ್ರಮಾಣವನ್ನು ನೋಡ್ತಾ ಇರಬಹುದು ನೀವು. ಹಲವಾರು ಕಾರುಗಳ ಮೇಲೆ ಮರಗಳು ಉರುಳಿವೆ. ಅದು ಬೃಹದಾಕಾರದ ಮರಗಳು. ಸಣ್ಣ ಮಟ್ಟದ ಬಂದಿರುವಂತಹ ಮಳೆ, ಸುಮಾರು 4 ಗಂಟೆಗೆ ಶುರುವಾದಂತಹ ಮಳೆ ದೊಡ್ಡ ಪ್ರಮಾಣದ ಒಂದು ಬೆಂಗಳೂರಿನಾದ್ಯಂತ ಒಂದು ಹಾನಿ ಈಡು ಮಾಡಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರಬಹುದು ನೀವು, ಬೃಹದಾಕಾರದ ಮರ ಧರೆಗುರುಳಿದೆ. ಅದು ರಾಜಾಜಿನಗರದಲ್ಲೇ ಬೃಹದಾಕಾರದ 2 ಮರಗಳು ದರಶಾಹಿಗಳಾಗಿವೆ. ಅಂದ್ರೆ ಈ ಒಂದು ಶಿವನಹಳ್ಳಿಯಿಂದ ರಾಜಾಜಿನಗರಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತ ಸೇತುವೆ ಏನಿದೆ, ವೆಸ್ಟ್ ಆಫ್ ಕಾರ್ಡ್ ರೋಡ್ ಇದೆ, ಆ ರಸ್ತೆಯ ಮೇಲೆ ಸುಮಾರು 2 ಕಾರುಗಳ ಮೇಲೆ ಈ ಒಂದು ಬೃಹದಾಕಾರದ ಮರ ದರಶಾಹಿ ಆಗಿರುವುದನ್ನ ನೀವು ನೋಡ್ತಾ ಇರಬಹುದು. ಮತ್ತೆ 2 ಆಟೋಗಳು ಕೂಡ ಜಖಂ ಆಗಿದೆ. ಸದ್ಯಕ್ಕೆ ಯಾವುದೇ ಒಂದು ಪ್ರಾಣಾಪಾಯ ಕಂಡು ಬಂದಿಲ್ಲ. ಯಾಕಂದ್ರೆ ಆ ಒಂದು ರಾಜಾಜಿನಗರದ ಮೋದಿ ಆಸ್ಪತ್ರೆಯ ಬಳಿ ಇರುವಂತಹ ಒಂದು ಮರದ ಅಲ್ಲಿ ಕೂಡ ಒಂದು ಬೃಹದಾಕಾರದ ಮರ ಉರುಳಿ ದೊಡ್ಡ ಮಟ್ಟದ, ಅದು ಕೂಡ ಕಾರ್ ಮೇಲೆ ಬಿಟ್ಟು ದೊಡ್ಡ ಮಟ್ಟದ ಒಂದು ಹಾನಿ ಉಂಟು ಮಾಡಿದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ಕಾರಿನ ಒಳಭಾಗದಲ್ಲಿ ಎಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಆ ಕಡೆ ಭಾಗದಲ್ಲೂ ಒಂದು ವೈಟ್ ಕಾರ್ ಇದೆ, ಆ ಕಾರು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಮತ್ತೆ 2 ಆಟೋಗಳು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಅಂದ್ರೆ ಒಂದು 2 ಗಂಟೆ ಸುರಿದಂತ ಈ ಮಳೆಗೆ, ಅದು ಗಾಳಿ ಇಲ್ಲದ ಮಳೆಗೆ, ಗುಡುಗು ಸಹಿತ ಮಳೆ ಇತ್ತು, ಗಾಳಿ ಅಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಆದರೂ ಕೂಡ ಈ ರೀತಿಯಾದಂತಹ ಬೃಹದಾಕಾರದ ಮರಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ನೋಡ್ತಾ ಇರಬಹುದು ಆ ವಿದ್ಯುತ್ ಕಂಬಗಳನ್ನು ನೀವು ನೋಡ್ತಾ ಇರಬಹುದು. ಅದು ಕೂಡ ಬಸ್ಗಳು ಕೂಡ ಈ ಕಡೆ ಭಾಗದಿಂದ, ಅಂದ್ರೆ ಒಂದು ರಸ್ತೆ ಈಗ ತೆರವು ಇದೆ, ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ, ಆದ್ರೂ ಕೂಡ ಆ ಒಂದು ಕಂಬ ವಾಲಿರುವುದರಿಂದ ಬಸ್ಗಳು ಕೂಡ ಅಲ್ಲಿ ಹೋಗ್ಲಿಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ. ಆದರೆ ರಾಜಾಜಿನಗರದಲ್ಲಿ ಈ ಒಂದು ಫ್ಲೈಓವರ್ ಮೇಲೆ ಬರ್ತಾ ಇದ್ದಂತಹ ಆಟೋಗಳಿದಾವೆ, ಆ ಒಂದು ಆಟೋಗಳ ಮೇಲೆ ಬಿದ್ದು ಆಟೋ ಡ್ರೈವರ್ಗಳಿಗೂ ಕೂಡ ಕೆಲವೊಂದಿಷ್ಟು ಹಾನಿ ಆಗಿದೆ ಅನ್ನುವಂತ ಸ್ಥಳೀಯರು ಹೇಳ್ತಿರುವಂತಹ ಮಾಹಿತಿ. ನೋಡ್ತಾ ಇರಬಹುದು ರಸ್ತೆಯ 2 ಬದಿಗಳಲ್ಲಿ ಸಂಪೂರ್ಣವಾಗಿ ಮರ ಅಡ್ಡಲಾಗಿ ಬಿದ್ದಿದೆ. ಮತ್ತೆ ವಿದ್ಯುತ್ ಕಂಬ ಕೂಡ ವಾಲಿದೆ. ಈ ಕಡೆ ಭಾಗದ ರಸ್ತೆಯಲ್ಲಿ ಕೂಡ ವಾಹನಗಳು ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಆದರೂ ಕೂಡ ದೊಡ್ಡ ಗಾತ್ರದ ವೆಹಿಕಲ್ಗಳು ಏನಾದರೂ ಫ್ಲೈಓವರ್ ಮೇಲೆ ಬಂದ್ರೆ ಹೋಗ್ಲಿಕ್ಕೂ ಕೂಡ ಒಂದು ಪರದಾಡುವಂತ ಪರಿಸ್ಥಿತಿ ಆಗಿದೆ. ಸದ್ಯಕ್ಕೆ ಸ್ಥಳಕ್ಕೆ ಜಿಬಿಎ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ, ಕ್ರೇನ್ ಮೂಲಕ ಬಂದಿದ್ದಾರೆ. ಇನ್ನೇನು ಮರನ್ನ ಕಟ್ ಮಾಡುವುದರ ಮೂಲಕ ತೆರವು ಮಾಡುವಂತಹ ಕೆಲಸ ನಡೀತಿದೆ. ಅಂದ್ರೆ ರಾಜಾಜಿನಗರದಲ್ಲಿ ಈ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ 2 ಬೃಹದಾಕಾರದ ಮರಗಳು ಧರೆಗುರುಳಿರುವುದು ದೊಡ್ಡ ಒಂದು ದುರಂತ ಆಗಿದೆ. ಅದರಲ್ಲೂ ಮುಖಾಂತರ ವೆಹಿಕಲ್ಗಳು ದೊಡ್ಡ ಡ್ಯಾಮೇಜ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಂಗಳೂರಲ್ಲಿ ಈ ಮುಂಗಾರು ಪೂರ್ವ ಮಳೆಯ ಅವಾಂತರ ಎಷ್ಟೆಲ್ಲ ಆಗಿತ್ತು ಅಂತಂದರೆ ಅನೇಕ ಕಡೆಗಳಲ್ಲಿ ಅನೇಕ ಅವಾಂತರಗಳಾಗಿದೆ. ಒಂದು ಕಡೆಯಲ್ಲಿ ಆಲಿಕಲ್ಲು ಮಳೆ, ರಾಜಧಾನಿಯ ಜನರು ತತ್ತರಿಸಿದ್ದಾರೆ. ಮಳೆಗೆ ಅನೇಕ ಕಡೆಗಳಲ್ಲಿ ಬೃಹದಾಕಾರದ ಮರಗಳು ಕೂಡ ಧರೆಗುರುಳಿದೆ. ಕಾರಿನ ಮೇಲೆ ಮರ ಬಿದ್ದಿದೆ, ಕಾರು ಜಖಂ. ರಾಜಾಜಿನಗರದ ಮೋದಿ ಆಸ್ಪತ್ರೆಯ ಬಳಿ ನಡೆದಿರುವಂತಹ ಘಟನೆ ಇದು. ಮಳೆ ಬಂತು ಅಂತಂದರೆ ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು ಕಳೆದ ಬಾರಿಯೂ ಕೂಡ ನಡೆದಿತ್ತು, ಅದರ ಹಿಂದಿನ ಬಾರಿಯೂ ಕೂಡ ನಡೆದಿತ್ತು. ಈಗಲೂ ಅಂಥದ್ದೇ ಒಂದು ಘಟನೆ ನಡೆದಿದೆ. ರಾಜಾಜಿನಗರದ ಮೋದಿ ಹಾಸ್ಪಿಟಲ್ ಹತ್ರ ನಡೆದಿರುವಂತಹ ಘಟನೆ ಇದು. ವಿಪರೀತ ಗಾಳಿ ಮಳೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ